ಯಾಕ್ರಿ ನಮ್ಮ ಅಕ್ಕಂಗ್ ಧಮ್ಕಿ ಹಾಕ್ತೀರಾ? ತಪ್ಪು ನಿಮ್ ಕಡೆ ಇಟ್ಕೊಂಡು ಹೀಗ್ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಮ್ಮ ಅಕ್ಕ ಈ ಮನೆ ಸೊಸೆನೇ ಅಲ್ಲ, ಅವಳಿಗೆ ಯೋಗ್ಯತೆನೇ ಇಲ್ಲ ಅಂತೀರಲ್ಲ, ಹಾಗ ಅನ್ನೋದಕ್ಕೆ ಏನು ಅನ್ಸೋದಿಲ್ವಾ? ಅವಳೇನ್ ಬಯಸಿ ಮನೆಗ್ ಸೊಸೆಯಾಗಿ ಬಂದಿಲ್ಲ, ನಿಮ್ ಮಗನೇ ಅವಳನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿರೋದು. ಅಬ್ಬಾ, ಏನಿದ್ದಾಳೆ ಇವಳು? ಅಣ್ಣಂಗೆ ಮೋಸ ಮಾಡೋದ್ ಮಾಡ್ಬಿಟ್ಟು ಈಗ ಏನು ಆಗೇ ಇಲ್ಲ ಅನ್ನೋ ತರ ರಂಗೋಲಿ ಹಾಕ್ತಿದ್ದಾಳೆ. ರಂಗೋಲಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ ನಿ ಸನಿ ದ ಮಗರಿ ಸನಿ ದ ಸಗರಿ ಮಗರಿ ಸನಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ ನಿ ದ ಮಗರಿ. ಅಕ್ಕ ಎಲ್ಲಿ ಪೂರ್ವಿ? ಅಕ್ಕ, ಏನೋ ಏನ್ ಮಾಡ್ತಿದ್ಯಕ್ಕ? ಆ ಪ್ರೇಮನ ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ್ದಲ್ಲ, ಸುಮ್ಮನೆ ಬಾಯ್ ಮತ್ಕ. ನೀನೀಗೆ ಸುಮ್ಮನೆ ಇದ್ಬಿಡು, ಆ ಪ್ರೇಮ ಇಡೀ ಮನೆನ ವಶಕ್ಕೆ ತಗೊಂಡ್ಬಿಡ್ತಾಳೆ. ಏನೋ ಹೇಳ್ತಾ ಇದ್ಯಾ? ಮನೆ ಮುಂದೆ ರಂಗೋಲಿ ಹಾಕೋದೇನು, ತುಳಸಿ ಕಟ್ಟೆಗೆ ಪೂಜೆ ಮಾಡೋದೇನು, ಮನೆ ತುಂಬಾ ಸಾಂಬ್ರಾಣಿ ಹಾಕಿ ಒಳ್ಳೆ ಸೊಸೆ ತರ ಪೋಸ್ ಕೊಡೋದೇನು, ಚಪ್ಪ ಏನು ಹಾಗೆ ಇಲ್ಲ ಅನ್ನೋ ತರ ಆಡ್ತಿದ್ದಾಳೆ. ಹೌದು ಅಮ್ಮ, ಬೆಳಗ್ಗೆ ಬೆಳಗ್ಗೆ ಫುಲ್ ನಾಟಕ ಅವಳ್ದು. ನೋಡ್ದವ್ರು ಎಷ್ಟು ಒಳ್ಳೆ ಸೊಸೆನಪ್ಪ ಅನ್ಕೋಬೇಕು. ಹಾಗೆಲ್ಲ ಮಾಡ್ತಾ ಇದ್ಲು ಅಮ್ಮ. ನಾ ಹೀಗೆ ಸುಮ್ನೆ ಇದ್ರೆ ಅವಳಿ ಮನೇಲಿ ಅವಳ ಜಾಗನ ಭದ್ರ ಮಾಡ್ಕೊಂಡ್ಬಿಡ್ತಾಳೆ. ಅವಳಿಲ್ಲೇ ಟೆಂಟ್ ಹಾಕೋಕು ಮುಂಚೆ ನಾವೇನಾದ್ರೂ ಮಾಡ್ಬೇಕು. ಎಲ್ಲಿದ್ದಾಳವಳು? ಇವತ್ತವಳು ಸರಿಯಾಗಿ ಮಾಡ್ತೀನಿ. ಬಾಕ ನನ್ ಜೊತೆ. ನಾಟಕ ಆಡ್ತಾಳೆ ಇವಳು, ನಾಟಕ. ನರ್ಕ ಅಂದ್ರೆ ಏನು ಅನ್ನೋದನ್ನ ಇವತ್ತು ತೋರಿಸ್ತೀನಿ. ಅಯ್ಯೋ ಪ್ರೇಮಕ್ಕ, ಇದೇನ್ ಮಾಡ್ತಿದ್ದೀರಾ? ಕಾಣಿಸ್ತಾ ಇಲ್ವಾ? ನಿನ್ ದಿನಾಲು ಹೀಗೆ ಆರಾಮಾಗಿ ಲೇಟಾಗಿ ಬಾ. ಇಲ್ಲಿ ಪಾತ್ರೆಗಳೆಲ್ಲ ಗಬ್ಬು ನಾತ ಹೊಡಿತಾ ಇತ್ತು ನೋಡು. ಎಲ್ರು ಎದೊಳಕ್ಕಿಂತ ಮುಂಚೆನೆ ಅಡ್ಗೆ ಮನೆನ ಸ್ವಚ್ಛವಾಗಿಡ್ಬೇಕು. ಆಗೆದ್ದಿರೋರ್ಗೆ ಮುಂಜಾನೆ ಅನ್ಸೋದು. ಆಯ್ತಕ್ಕ, ಆದ್ರೆ ಇದನ್ನೆಲ್ಲ ನೀವೇ ತೊಳೆಕ್ ಹೋದ್ರಿ? ಬನ್ನಿ ಕಣ್ ನಾನು ತೊಳಿತೀನಿ. ಬನ್ನಿ. ಇಲ್ಲ, ನಾಳೆಯಿಂದ ಬೇಗ ಬಾ, ಆಗ್ಲೇ ಬಿಡೋದ್ ನಿನ್ಗೆ. ಬನ್ನಿ ಅಕ್ಕ. ಅಯ್ಯೋ ಹಾಲು.
ಪ್ರೇಮಕ್ಕ ಪಾತ್ರೆ ಅಂತೂ ಪಳಪಳ ಅಂತ ಹೊಳೆಯೋಗ್ ತೊಳೆದ್ಬಿಟ್ಟೆ. ಈಗ ಕಾಫಿನಾದ್ರೂ ನಾನ್ ಮಾಡ್ತೀನಿ, ಈ ಕಡೆ ಬಾ. ಇಲ್ಲ ಇಲ್ಲ, ಇವತ್ ನೀನ್ ಏನು ಮಾಡಬಾರ್ದು, ಇದು ನಿನ್ಗೆ ಇವತ್ ಶಿಕ್ಷೆ. ನಾಳೆ ಬೇಗ ಬಾ, ಎಲ್ಲ ಮಾಡಕ್ ಬಿಡ್ತೀನಿ. ಅಯ್ಯೋ, ಇವತ್ ಯಾಕಾದ್ರೂ ನಾನು ಲೇಟ್ ಆಗಿ ಬಂದು. ಅದ್ ಸರಿ, ಈ ಮನೇಲಿ ಎಷ್ಟ್ ಜನ ಕಾಫಿ ಕುಡಿತಾರೆ, ಎಷ್ಟ್ ಜನ ಟೀ ಕುಡಿತಾರೆ ಹೇಳು. ನಾನ್ ಮಾಡ್ತೀನಿ ಬಾರಕ್ಕ. ಲೇ, ನೀನ್ ಮಾಡಿರೋ ಟೀ ಕಾಫಿ ಕುಡ್ದು ಕುಡ್ದು ಅವ್ರಿಗೆಲ್ಲ ಬೋರ್ ಆಗಿರತ್ತೆ. ಇವತ್ತು ನಾನೇ ನನ್ ಕೈಯಾರ ಮಾಡ್ಕೊಡ್ತೀನಿ. ಹೇಳು, ಎಷ್ಟು ಟೀ ಎಷ್ಟು ಕಾಫಿ? 3 ಕಾಫಿ, 3 ಶುಗರ್ಲೆಸ್ ಟೀ. ಇವತ್ತು ನನ್ ಕೈಯಾರ ಟೀ ಕಾಫಿ ಕೊಟ್ಮೇಲೆ ಅವ್ರೆಲ್ರು ವಾ ವಾ ಅನ್ಬೇಕು. ಪ್ರೇಮ, ಎಷ್ಟೇ ಧೈರ್ಯ ನಿನ್ಗೆ ನಮ್ಮ ಅಡ್ಗೆ ಮನೆ ಒಳಗಡೆ ಕಾಲಿಡೋದಿಕ್ಕೆ? ಯಾರು ನಿನ್ಗೆ ಹೇಳಿದ ಇಲ್ಲಿಗೆ ಬರೋದಿಕ್ಕೆ? ಅತ್ತೆ, ಅದು ಮಾತಾಡ್ಬೇಡ ನೀನು. ನೀನ್ ಹೀಗ್ ಓಡಾಡ್ಕೊಂಡು ಎಲ್ರಿಗೂ ಕಾಫಿ ಟೀ ಕೊಟ್ಬಿಟ್ರೆ ನಿನ್ ಬುಟ್ಟಿಗೆ ಬಿದ್ದ್ಬಿಡ್ತಾರೆ ಅನ್ಕೊಂಡಿದ್ಯಾ? ಏಯ್, ಒಂದ್ ಅರ್ಥ ಮಾಡ್ಕೊ, ನೀನ್ ಮಾಡೋ ನಾಟಕಕ್ಕೆ ಎಲ್ರು ಮರಳಾಗ್ಬೋದು, ಆದ್ರೆ ಈ ಮಹೇಶ್ವರಿ ಮಾತ್ರ ಯಾವತ್ತಿಗೂ ಸೊಪ್ಪು ಹಾಕಲ್ಲ. ಏ ರಾಣಿ, ನಿನ್ಗಿಲ್ ಸಂಬಳನ ಕತ್ತೆ ಕಾಯೋದು ಕೊಡ್ತಾ ಇದೀವೇನೆ, ಇವಳಿಗೆ ಯಾಕೆ ಕಾಫಿ ಟೀ ಮಾಡೋದಕ್ ಬಿಟ್ಟೆ? ನೀನ್ ಹೀಗೆ ಆಡ್ತಾ ಇದ್ರೆ ನಿನ್ ಕೆಲ್ಸ ಕಿತ್ಕೊಂಡು ಮನೆಯಿಂದ ಆಚೆ ಹಾಕ್ತೀನಿ. ಇಲ್ಲ ಅತ್ತೆ, ಅವಳೇ ಕಾಫಿ ಮಾಡ್ತೀನಿ ಅಂತ ಹೇಳಿದ್ಲು. ನಾನೇ ಒತ್ತಾಯವಾಗಿ ಬೇಡ ಅಂತ ಹೇಳ್ದೆ. ಇದ್ರಲ್ಲಿ ಅವಳದೇನ್ ತಪ್ಪಿಲ್ಲ. ಮತ್ತೆ ನಾನೀ ಮನೆ ಸೊಸೆಯಾಗಿ ಕಾಫಿ ಟೀ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನೋಡ್ದೆ ಅಕ್ಕ, ಈ ಹುಡುಗಿ ನಿಂಗೇನೆ ಎದುರು ಮಾತಾಡ್ತಾಳೆ. ಏ ಪ್ರೇಮ, ನೀನ್ ಹೇಗೆ ಈ ಮನೆ ಸೊಸೆ ಆಗ್ತೀಯಾ? ಓದು ಬರಹ ಗೊತ್ತಿಲ್ದಿರೋ ದೊಡ್ಡಿ ನೀನು. ನೀನ್ ಹೇಗ್ ನನ್ನ ಮಗನಿಗೆ ಹೆಂಡತಿ ಆಗ್ತೀಯಾ? ನನ್ ಮಗನಿಗೆ ಹೆಂಡತಿ ಆಗೋ ಯೋಗ್ಯತೆ ಒಂದಿಷ್ಟು ಇಲ್ಲ ನಿನಗೆ. ಸುಳ್ಳು ಕತೆಗಳು ಹೇಳ್ಕೊಂಡು ಈ ಮನೆ ಸೇರ್ಕೊಂಡಿರೋಳು ನೀನು. ಜಾಸ್ತಿ ಸಮಯ ಉಳ್ದಿಲ್ಲ ನಿನಗೆ. ಅಲ್ಲಿವರೆಗೂ ನಿನ್ ಮಿತಿನಲ್ಲಿ ನೀನಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಯಾಕ್ರಿ ನಮ್ಮ ಅಕ್ಕಂಗ್ ಧಮ್ಕಿ ಹಾಕ್ತೀರಾ? ತಪ್ಪು ನಿಮ್ ಕಡೆ ಇಟ್ಕೊಂಡು ಹೀಗ್ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಮ್ಮ ಅಕ್ಕ ಈ ಮನೆ ಸೊಸೆನೇ ಅಲ್ಲ, ಅವಳಿಗೆ ಯೋಗ್ಯತೆನೇ ಇಲ್ಲ ಅಂತೀರಲ್ಲ, ಹಾಗ ಅನ್ನೋದಕ್ಕೆ ಏನು ಅನ್ಸೋದಿಲ್ವಾ? ಅವಳೇನ್ ಬಯಸಿ ಬಯಸಿ ಮನೆಗ್ ಸೊಸೆಯಾಗಿ ಬಂದಿಲ್ಲ. ನಿಮ್ ಮಗನೇ ಅವಳನ್ನ ಕಿಡ್ನಾಪ್ ಮಾಡಿ ಬಲವಂತವಾಗಿ ತಾಳಿ ಕಟ್ಟಿರೋದು. ಕಾವ್ಯ, ಹಾಗೆಲ್ಲ ಮಾತಾಡ್ಬಾರ್ದು. ಸುಮ್ನಿರಕ್ಕ. ನಾ ಸುಮ್ನಿದ್ದಷ್ಟು ಇವ್ರು ಜಾಸ್ತಿ ಮಾತಾಡ್ತಾರೆ. ನಮ್ಮ ಅಕ್ಕ ದದ್ದಿ ದದ್ದಿ ಅಂತ ಹೇಳ್ತಿದ್ದೀರಲ್ಲ, ಮಹಾನ್ ಓದಿರೋ ನಿಮ್ ಮಗ ಏನ್ ಗನಂತಾರಿ ಕೆಲಸ ಮಾಡಿದಾನೆ? ಇಷ್ಟು ವಯಸ್ಸಾಗಿದೆ, ಯಾವ್ ಸರಿ ಯಾವ್ ತಪ್ಪು ಅಂತ ಗೊತ್ತಾಗೋದಿಲ್ವಾ? ಕಾವ್ಯ, ಅತ್ತೆ ಕಣೆ ಅವರು, ಅವ್ರೊಂದ್ ಮಾತಾಡಿದ್ರು ಅನ್ಸ್ಕೊಂಡ್ ಸುಮ್ನಿರ್ಬೇಕು ನಾವು. ನೀನ್ ಸುಮ್ನಿರ್ಬೋದಕ್ಕ, ನಾನ್ ಸುಮ್ನಿರೋ ಮಾತೇ ಇಲ್ಲ. ತಪ್ಪಿಟ್ಕೊಂಡ್ರು ಇವ್ರೇ ಇಷ್ಟು ಮಾತಾಡ್ಬೇಕಾದ್ರೆ ನಾವ್ಯಾಕ್ ಸುಮ್ನಿರ್ಬೇಕು? ಏ ಕಾವ್ಯ, ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸ ಇಲ್ವಾ ನಿನಗೆ? ಬಾ ಬಾ ನೀನು. ಅಕ್ಕ,
ಈ ಪ್ರೇಮ ತನ್ನ ನಾಟಕನ ನಿಲ್ಸೋದೇ ಇಲ್ಲ. ಈ ತರ ಮಾಡಿ ಎಲ್ರೂ ಮನ್ಸ್ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದಾಳೆ. ಯಪ್ಪ, ಎಂತ ಜಗಳ ಗಂಟಿನ ಕಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಳು ಬಾಯಿಗೆ ಸಿಕ್ಕಿ ಯಾರಾದ್ರೂ ಬದುಕಕ್ಕಾಯ್ತದ? ಅಕ್ಕ ಬಿಡಕ್ಕ, ನನ್ನ ಕರ್ಕೊಂಡ್ ಬಂದೆ. ನಾನು ಇನ್ನೊಬ್ರಿಗೆ ಸರಿಯಾಗಿ ಮಾಡ್ತಿದ್ದೆ. ಅಯ್ಯೋ, ಬೆಳಗ್ಗೆ ಏನೇ ಬಂದಿರೋದು ನಿಂಗೆ? ಅವ್ರು ನಮ್ಮ ಅತ್ತೆ ಕಣೆ, ಅವ್ರು ಒಂದ್ ಮಾತಾಡಿದ್ರು ಅಂತ ಅವ್ರ ಹತ್ರ ಜಗಳ ಆಡಕ್ ಹೋಗ್ಬಿಡ್ತೀಯಾ? ಅವ್ರು ಹೇಗೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡ್ಯಾ? ತಪ್ಪ ಅವ್ರ ಕಡೆ ಇಟ್ಕೊಂಡು ಹೇಗೆಲ್ಲ ಮಾತಾಡ್ತಾರೆ. ತಪ್ಪು ಯಾವ್ದಿದೆ ಅಂತ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಕಾವ್ಯ. ಏನಂದೆ? ತಪ್ಪಿ ಯಾರ ಕಡೆ ಇದೆ ಅಂತ ನನಗ್ ಗೊತ್ತಿಲ್ವಾ? ಅವ್ರ ಕಡೆನೇ ಇದೆ, ಇನ್ಯಾರ ಕಡೆ ಇದೆ? ಅದು ಏನ್ ಮಾತಾಡ್ತಿದ್ಯಾಕ ನೀನು? ಏನೂ ಇಲ್ಲ ಕಣೆ, ನಾನು ಹೇಳಕ್ ಬಂದಿದ್ದು ಎಲ್ರು ಒಂದೇ ತರ ಯೋಚನೆ ಮಾಡ್ತಾರೆ ಹೇಳು. ನಾವೊಂಥರ ಯೋಚನೆ ಮಾಡಿದ್ರೆ ಅವ್ರೊಂಥರ ಯೋಚನೆ ಮಾಡ್ತಾರೆ. ಸರಿ, ನೀನು ಸ್ವಲ್ಪ ಸಮಾಧಾನವಾಗಿರೋದು ಕಲ್ತ್ಕೋ. ಕಾಲ್ ಕಿರ್ಕೊಂಡೆಲ್ಲ ಜಗಳಕ್ಕೆ ಹೋಗ್ಬೇಡ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗು. ನೀನ್ ರೆಡಿ ಆಗ್ಬಿಟ್ ಬಾ. ನಾನ್ ಎಲ್ಲಿಗೂ ಬರಲ್ಲ ಅಕ್ಕ. ಕಾವ್ಯ, ಯಾಕೆ ಹೇಗ್ ಮಾಡ್ತಿದ್ಯಾ? ಹೀಗೆಲ್ಲ ಮಾಡಿದ್ರೆ ಅಪ್ಪ ಅಮ್ಮಂಗೆ ಕೆಟ್ಟ ಹೆಸರು ಬರುತ್ತೆ ನೋಡು. ನನ್ ಮುದ್ದು ತಂಗಿ ಅಲ್ವಾ ನೀನು? ಅಕ್ಕನ್ ಮತ್ ಕೇಳ್ತಿದ್ದಾನೆ ನೀನು? ಪ್ಲೀಸ್ ಕಣೆ, ಬಾರೆ. ಸರಿ ಆಯ್ತು ಬಿಡು, ಬರ್ತೀನಿ. ಅನ್ಯಾಯ ಮಾಡ್ದವ್ರ ಮನೆಗೂ ಒಳ್ಳೇದ್ ಬಯಸೋದ್ರಲ್ಲಿ ಅದೇನ್ ಖುಷಿ ಇದೆಯೋ ನಿನ್ಗೆ? ನೋಡುದ್ಯಾ ಅಕ್ಕ, ಅವರಿಬ್ರು ಹೇಗ್ ಮಾತಾಡ್ಬಿಟ್ಟು ಹೋದ್ರು ಅಂತ? ಆ ಹುಡುಗಿ ಕಾವ್ಯ ಸರಿ ತಪ್ಪಿನ ಪಾಠನ ನನ್ಗೆ ಹೇಳ್ಕೊಡಕ್ ಬರ್ತಾಳೆ. ಇನ್ನು ಪ್ರೇಮ ನನ್ನ ಎದುರಿಗೆ ಮಾತಾಡ್ತಾಳೆ. ಮಹೇಶ್ವರಿ, ಸಮಾಧಾನ ಮಾಡ್ಕೊ. ಕಾವ್ಯ ಸಿಟ್ಟಿನ ಹುಡುಗಿ. ಅದು ಅಲ್ಲದೆ ಅಕ್ಕನ ಮೇಲಿನ ಕಾಳಜಿಯಿಂದ ಅವಳು ಹಾಗೆಲ್ಲ ಮಾತಾಡಿದ್ದು. ಆದ್ರೆ ಪ್ರೇಮ ನೋಡಿದ್ಯಾ, ಅವಳು ಎಷ್ಟು ಚೆನ್ನಾಗಿ ಸಂದರ್ಭನ ನಿಭಾಯಿಸಿದ್ಲು ಅಂತ ನನ್ಗೊಳ್ ಮೇಲೆ ಇದ್ದಿದ್ದ ನಂಬಿಕೆ ಇನ್ನೂ ಹೆಚ್ಚಾಯ್ತು. ಖಂಡಿತವಾಗ್ಲೂ ಅವಳು ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ಮಹೇಶ್ವರಿ, ನೀನೇನೇ ಹೇಳು, ಇಂಥ ಒಳ್ಳೆ ಸೊಸೆನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ಅಕ್ಕ ನೀವು? ಆ ದೆದ್ದಿನ ಸೊಸೆ ಆಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನ? ನೀವ್ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ಈಗ್ಲೂ ಅವಳು ನನ್ಗೆ ಸುಳ್ಳು ಕತೆ ಕಟ್ಟಿ ನನ್ನ ಮಗನ್ ಕಟ್ಕೊಂಡಿರೋ ಮೋಸ್ಗಾತಿ. ಮಹೇಶ್ವರಿ, ನೀನ್ ಮನ್ಸಲ್ಲಿ ಅವಳ ಬಗ್ಗೆ ಇನ್ನೂ ಕಹಿ ಇಳ್ದಿಲ್ಲ ಅನ್ಸತ್ತೆ. ಅದಕ್ಕೆ ಇಲ್ದಿರೋ ಕಾಣೆಲ್ಲ ಮನ್ಸಲ್ಲಿ ತುಂಬಿಕೊಂಡು ಒದ್ದಾಡ್ತಿದ್ಯಾ. ಹೋಗ್ಲಿ ಬಿಡು, ಹೋಗ್ತಾ ಹೋಗ್ತಾ ಅವಳೇನು ಅಂತ ನಿನ್ಗೆ ಅರ್ಥ ಆಗತ್ತೆ. ಅರ್ಥ? ಅರ್ಥ ಮಾಡಿಸ್ತೀನಿ. ಮಗ್ನಿರಾಮ್, ನಿಮ್ಮ ಅಮ್ಮನಿಗೆ ಇನ್ನೂ ಪ್ರೇಮ ಮೇಲೆ ಸಿಟ್ಟಿದೆ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಪ್ರೇಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಸತ್ಯನ ನಮ್ಮ ನಂಬಿ ಇಬ್ರು ಮಕ್ಕಳನ್ನ ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಾರ್ದು, ಸರಿನಾ? ಪ್ರೇಮ ನೀವ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಇಲ್ಲ ದೊಡ್ಡಮ್ಮ. ಅವಳ ನಿಜವಾದ ಬಣ್ಣ ಏನು ಅಂತ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ.